ನೋಡ ಮಗಳ ಅಂತ ತಲೆ ಮ್ಯಾಗ ಕುಂದ್ರಸ್ಕೊಂತಿದ್ಯಲ್ಲ, ಈಗ ನೋಡ್ ನಿನ್ ಮಗಳು ಮಾಡಿರೋ ಕೆಲಸ ಮಂತ್ಯಾನ ತೆಗೆದಿಟ್ಲೀಗ. ಈಕಿಗೆ ಮತ್ತೆ ಮದ್ವಿ ಬೇರೆ ಮಾಡ್ತಾ ಇದ್ದಿ ಬೇರೆ ಕಡೆ, ಮದ್ವಿಗೂ ಸಾಲ. ಈದಂದು ಏನ ಕಳೆದಿಟ್ಟಾಳ ಇಲ್ಲಿ. ನಾನು ಅವತ್ತಿಗೆ ಕೊಳ್ಳಾಗ ನೋಡಿದಾಗ ಅನಿಸ್ತದ 1-2 ತೊಲಿ ಮ್ಯಾಗ ಇರ್ಬೇಕದು. ಅದಕ್ಕೇನು ಕಡಿಮೆ ರೊಕ್ಕನ? 2 ತೊಲಿ ಮ್ಯಾಗ ಇತ್ತೈತಂದ್ರೆ ಹತ್ತತ್ರ ಏನಿಲ್ಲ ಅಂದ್ರೆ 1-2 ಲಕ್ಷ ರೂಪಾಯಿ ಮ್ಯಾಲೆ ಇರ್ತೈತಿ ಈಗಿನ ಬಂಗಾರ ರೇಟಿಗೆ. ಅಯ್ಯೋ 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 ದೇವ್ರೇ. ಅದೇನು ಮಾಡ್ತೀರಾ ಮಾಡ್ಕೊರಿ, ಒಟ್ಟ ನನ್ನ ಮಗಳನ್ನ ಬೀದಿಗೆ ನಿಲ್ಲಿಸ್ಬಿಡ್ರಿ. ನೀವಿಬ್ರು ಯಾಕೆ ಬೀದಿಗೆ ನಿಲ್ತೀರಿ? ಯಾಕಂದ್ರೆ ನಿಮ್ಮ ಮುದ್ದಿನ ಮಗಳಲ್ಲಪ್ಪ. ಎಲ್ಲೆಲ್ಲಿ ಸಾಲ ತೆಗಿತೀಯ, ಎಲ್ಲೆಲ್ಲಿ ಏನ್ ಮಾಡ್ತೀಯ ನೋಡು. ಏನ್ ಮನಿನ ಮಾರಿಡ್ತೀಯ? ಇಟ್ಟು ಒಟ್ಟು ಅಕ್ಕಿನ ಸಂದಾಗಿ ಆಕಿಗೆ ಎಲ್ಲ ಸಮಾನಾಗಿ ಮಾಡಿ ಕಳಿಸು. ಅವಾಗ ಮತ್ತೆ ನಾವು ಬೀದಿಯಾಗ ನಿಲ್ಬೇಕಲ್ಲ. ಮತ್ತೆ ಎಷ್ಟು ಬಡ್ಕೊಂಡೆ ಏನಾಗೈತ್ರಿ ನಮ್ಮ ತಮ್ಮಗ? ಬಂಗಾರದಂಗ ಅದನ. ಮನಿ ಐತಿ ನಮ್ಮಪ್ಪ ನಮ್ಮವಂದು, ಮನಿ ಐತಿ. ನಮ್ಮ ಅಪ್ಪ ನಮ್ಮವನು ಇಲ್ಲಿಗ ಯಾವ ಬೇಕೆ ರಾಜ್ಯಭಾರ ಐಕಿದೆ. ಅಷ್ಟು ದೊಡ್ಡ ಮನಿ ಐತಿ. ಅವನು ದುಡಿತಾ ಅದನಲ್ಲ. ಏನ್ ನಿಮ್ಮ ಹತ್ರ ಬಂದು ಯಾವ ಥರ 10 ರೂಪಾಯಿ ಕೈ ಚಾಚ ನಾನು ಬೇಕಂದಂಗೆ ದುಡಿಮೆ ನಡೆದತಿ. ಎಲ್ಲ ಐತಿ ಜೀವನದಾಗ, ಆರಾಮ ಅದಾನ. ಮದುವೆ ಮಾಡಿದ್ರೆ ಆಕಿತ್ತಪ್ಪ. ಈಕಿನ ಹಿಡ್ದಾರ ಯಾರಿದ್ರು? ಏನು ನಮ್ಮ ತಮ್ಮ ನನ್ನ ಮಾತು ಕೇಳಿ ಈಕಿನೇನು ಹೊಡೆಯೋದು ಬಡಿಯೋದು ಮಾಡ್ತಾನ? ನಾನೇನು ಈಕಿದ್ರಾಗ ಏನು ಕೈ ಹಾಕಕ್ಕೆ ಹೋಕೆ, ನಾನು ಏನಾರ ಅನ್ನಕ್ಕೆ ಹೋಕೆ, ನಾನು ಈಕಿ ಸಂಸಾರದಾಗ ಮುಗಿತಪ್ಪ. ಮದುವೆ ಮಾಡ್ಕೊಂಡು ಹೋದ್ನಂದ್ರೆ ನಮ್ಮ ತಮ್ಮ ನೀಂತಿ ಅನ್ನೋದು ಒಂದು ಇರ್ತೈತಿ. ಅವಾಗ ನಾನು ಏನು ಅನ್ನಕ್ಕೆ ಹೋಗಲ್ಲ, ಕೇಳಕ್ಕೆ ಹೋಗಲ್ಲ. ಯಾಕಂದ್ರೆ ಈಗ ಏನಾರ ಅಂದ್ರೆ ನಮ್ಮ ತಮ್ಮ ಕೇಳ್ಬೇಕಲ್ಲ. ಅವ್ನ ಮಕ್ಕ ನೋಡ್ಯಾರ ಈಕಿ ಕೂಟ್ ನಮ್ಮ ಚಂದಾಗಿರ್ಬೇಕಾ? ದೇವ್ರೆ, ಎಂಥ ಚಲೋ ಹುಡುಗದಾನ. ಇಲ್ಲದ ಮಗ ಬಿಟ್ಟರೆ ಸಿಗ್ತಾ ನಾನು ಇಲ್ಲಂತರೂ ಬಿಡು. ನಿಮ್ಮ ಪ್ರಕಾರ ನಾನು ಈಕಿಗೆ ಭಾಳ ಉರ್ಸ್ಕೊಂಡೇನಿ, ಹಿಂಸೆ ಕೊಟ್ಟೇನಿ, ಚಂದಾಗಿ ನೋಡ್ಕೊಂಡಿಲ್ಲ ಅಂತ ಅಂತೀರಿ. ಆತ ಅಲ್ಲಿ ಯಾರದಾರ? ನಮ್ಮ ತಮ್ಮನ ಈಕಿ ಮಾತು ಕೇಳ್ಕೊಂಡ್ಬಿದ್ದಿರ್ತಾನ. ಏನು ಕುಡಿತಾನ? ಏನು ಬೇರೆ ಏನಾರ ಚಟ ಅದಾವ? ಏನದಾವ? ನೀವ ನೋಡ್ತಿರಲ್ಲ, ಗಟ್ಟು ಮುಟ್ಟದಾನ, ಕುಡಿದು ಪಡಿದಿಲ್ಲ ಅವ್ನ ಚಟ. ಅಷ್ಟು ಚಲೋ ಹುಡುಗಗ. ಸುಮ್ಮನೆ ನನ್ನ ಮಾತು ಕೇಳ್ರಿ. ಏನು ಅವಂಗ ಕೊಟ್ಟು ಮದ್ವೆ ಮಾಡ್ರಿ. ಹೆಂಗಿದ್ರು ನಿನ್ನೆ ಅವೇನ ಕರ್ಕೊಂಡು ಹೋಗಿದ್ನಲ್ಲ ಪಾರ್ಟಿಗೆ ಈಕಿನ, ಅಲ್ಲೇನೋ ಅವಮಾನ ಮಾಡಿ ಕಳ್ಸ್ಯಾನ ಅಂತ ಈಕಿಗೆ. ನಾನು ನಿನಗೆ ಒಂದು ಇಂಗ್ಲೀಷ್ ಬರಲ್ಲ ಏನಿಲ್ಲ, ನಿನಗೆ ನಿನ್ನ ಮಕ್ಕ ನೋಡ್ಕೊ ಹೆಂಗೈತಿ ಹಂಗೆ ಹಿಂಗೆ ಅಂದಾನಂತ. ಈಕಿನ ಅಲ್ಲೇ ಮದ್ವೆ ಮಾಡ್ಕೊಳಕ್ಕೆ ಅವ್ನ ನಾನು ಹಾಕಿದ್ಲ ಕೇಳ್ರಿ. ಹೌದನವಾ? ಹೌದಾ? ಒಳ್ಳೆ ಅನ್ನಕತ್ತಿದ್ಯಾ? ಯಾಕವ್ವ? ಅಪ್ಪ ನನಗೆ ಇಂಗ್ಲೀಷ್ ಮಾತಾಡಕ್ ಬರಲ್ಲ ಅಂತೇಳಿ ಎಷ್ಟು ಅಸಹ್ಯ ಮಾಡಿ ಬೈದ. ಎಲ್ರಿದ್ರಿಗೂ ಬೈದ ಅಪ್ಪ. ಭಾಳ ಮನ್ಸಿಗೆ ನೋವು ಮಾಡಿದ್ರಪ್ಪ. ನನಗೆ ಅದಕ್ಕೆ ಇಷ್ಟ ಇಲ್ಲಪ್ಪ. ಮದುವೆ ಆದ್ಮೇಲೂ ಹಿಂಗೆ ಚುಚ್ಚಿ ಮಾತಾಡ್ತಾರಪ್ಪ ಅವರು. ನನಗೆ ಅವ್ರ ಹತ್ರ ಇರಕ್ಕೆ ಇಷ್ಟ ಇಲ್ಲಪ್ಪ. ಹೋಗ್ಲಿ ಬಿಡವಾ, ನಿಂಗೆ ಇಷ್ಟ ಇಲ್ಲ ಅಂದ್ರು ಬೇಡ. ನಾ ಹೇಳ್ತೇನೆ ನನ್ನ ದೋಸ್ತು, ಬಲ್ವಂತವಾಗಿ ಮಾಡೋದಲ್ಲಪ್ಪ. ಇಷ್ಟ ಇಲ್ಲ ಅಂದಮೇಲೆ ಯಾಕೆ ಸುಮ್ಮನೆ ನೀನು ನಿನ್ನ ಮಗನ ಕೇಳಕ್ಕೂ ಹೋಗ್ಬೇಡ. ಬೇಡ ಹಿಂಗೆ ಆಗೈತಂತ ಹೇಳ್ತೇನೆ ನಾನು. ನೀ ತಲೆ ಕೆಡಿಸ್ಕೊಬಿಡು ಮಗಳ. ಏನು ನೀ ಚೆನ್ನಾಗಿರ್ಬೇಕಷ್ಟೇ ನಂಗೆ. ನೀ ಚೆನ್ನಾಗಿರ್ಬೇಕಷ್ಟೇ ನಂಗೆ. ಅಕ್ಕ ಅಬ್ಬ ನಿಂದೋರ್ ಮಂದಾಗಂತೇಳಿ ನಮ್ಮ ತಮ್ಮನ ಬಂದ್ ನೋಡು. ಅಕ್ಕ ಯಾಕೆ ಹೇಳಕತ್ತಾಳ? ಯಾಕ ಯಪ್ಪ ಇಲ್ಲಿ ನೋಡಿಲೆ ನಿನ್ನೆ ಏನ್ ಮಾಡಿ ಆಗುತ್ತೆ ನೀಕಿ. ಇಷ್ಟ ಆಗೈತಿ ಈಗ ನೋಡು. ಅದೇನ್ ಕಮ್ಮಿ ಅಂದ್ರೆ ಎಷ್ಟಿತ್ತ ಏನು ಅವ್ರನ್ನ ಕೇಳ್ದಾಗ ಗೊತ್ತಿನ್ನು ಲೆಕ್ಕ. ಅವ್ರು 3 ತೊಲಿ ಅಂದ್ರೂ ಸುಮ್ಮನೆ ಇರ್ಬೇಕು ನಾವು. ಯಾಕೆ ಹೇಳ? ಕಳೆದು ಬಿಟ್ಟೈತಿ. 3 ತೊಲಿ ಅಂದ್ರೂ ಸುಮ್ಮನೆ ಇರ್ಬೇಕು, 6 ತೊಲಿ ಅಂದ್ರೂ ಸುಮ್ಮನೆ ಇರ್ಬೇಕು. ಯಾಕಂದ್ರೆ ಕಳೆದೇ ಬಿಟ್ಟೈತಿ. ಇಲ್ಲ ಇಷ್ಟ ಇತ್ತಂತ ನಾವು ಹೆಂಗ ಅನ್ನೋದು ಹೇಳು. ಅಲ್ಲ ಪಾಸಿವು ಎಷ್ಟು ತರ ಬೇಕು ರೊಕ್ಕ ಕೊಡ್ತಂದ್ರ. ಎಂತ ನಮ್ನಿ ಬಂಗಾರ ಬಾಯಿ ಮೇಲೆ ಹೊಡಿ ಅಂತ ಹೋದವು ಪಾಸಿವು. ಈಕಿಗೆ ಬಂಗಾರದೇ ಬೇಕಾಗಿತ್ತಂತ. ಈಕಿಗೆ ಮಂದಿ ಬಂಗಾರ ಇಸ್ಕೊಂಡು ಯಾವತ್ತೂ ಕೊಳ್ಳಾಗ ಹಾಕೋಬಾರ್ದು. ಹಾಕೊಂಡ್ಲಾ ಅದನ್ನ ಜಾಪತ್ನಾಗ ತೆಗೆದರ ಇಡ್ಬೇಕು. ಅದನ್ನ ಚಂದಾಗಿ ತೆಗೆದು ಕೊಟ್ಟಾರ ಕೊಡ್ಬೇಕು. ಅಲ್ಲ ಅಪ್ಪ ನಾನು ಎಲ್ಲಿ ಪ್ಯಾಟಿಗೆ ಹೋಗೇನಪ್ಪ? ಎಲ್ಲೂ ಪ್ಯಾಟಿಗೆ ಹೋಗಿಲ್ಲ. ಹೋಗ್ಲಿ ಆ ಮಾರ್ಗಿದರ ತಗೊಂಡು ಹಾಕೊಳಕ್ ನನ್ನಂತೆಲ್ಲಿ ರೊಕ್ಕ ಬರ್ಬೇಕಲ್ಲಪ್ಪ, ಇರ್ಬೇಕಲ್ಲಪ್ಪ. ಹೇಳಿ ನೀನೇ ನೋಡೋಣ. ಹಂಗೆ ಬಂಗಾರ ಬಾಯಿ ಮೇಲೆ ಹೊಡಿ ಅಂತ ತಗೋಬೇಕಂದ್ರೆ ಒಂದು 100-200 ರೂಪಾಯಿ ಬೇಕು. ಯಾರು ಕೊಡ್ತಾರೆ ನಂಗೆ ದುಡ್ಡನ್ನ? ನಿನ್ ಕೇಳೋಣ ಅಂತಂದ್ರೆ ನೀನ್ ಬೈತಿ. ನಿನ್ನ ಹತ್ರ ಪಾಪ ರೊಕ್ಕ ಆಯ್ತೋ ಇಲ್ಲ, ನಾವು ಅಂತೂ ಕೊಡಂಗಿಲ್ಲ. ಇಷ್ಟಕ್ಕೂ ನಾನು ಇಷ್ಟು ದಿನ ಯಾವ ಹಾಕೊಂಡು ಅಡ್ಡಾಡೇನಪ್ಪ? ಯಾವ ಹಾಕೊಂಡಿಲ್ಲ. ನಾನೇನು ಮಾಡ್ಲಪ್ಪ? ಅಕ್ಕಿ ಕೊಟ್ಲು, ಹಾಕೋ ಗಂಡು ನೋಡಕ್ ಬರ್ತಾರಂದ್ರೆ ಚೆನ್ನಾಗಿ ಕಾಣಿಸ್ತೈತಿ, ಹಾಕೋ ಅಂತ ಕೊಟ್ಲು. ಅವತ್ತೇ ಒಯ್ ಅಂದೆ. ಇರ್ಲಿ ಹಾಕೊಂಡಿಯಲ್ಲ ಹಾಕೋ, ಆಮೇಲೆ ತಂದು ಕೊಡು ಅಂದ್ಲ. ಹ್ಞೂ ಅಂದಿದ್ದೆ. ಆಮೇಲೆ ಒಯ್ದು ಕೊಡ್ಬೇಕಂದ್ರೆ ಈ ಮನೆ ಕೆಲಸದಾಗ ನಂಗೆ ಕೊಡೋಕ್ಕೆ ಆಗಲಿಲ್ಲ. ಅಷ್ಟೊತ್ತಿಗೆ ಫಂಕ್ಷನಿಗೆ ಬಾ ಅಂತ ಫೋನ್ ಬಂತಲ್ಲ, ಹಾಗಾದ್ರೆ ಇದನ್ನೇ ಹಾಕೊಂಡು ಹೋಗಿ ಬರೋಣ ತಡಿ ಅಂತೇಳಿ ನಾನು ಅಂದ್ಕೊಂಡೆ. ಆದರೆ ಹಿಂಗಕತೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲಪ್ಪ. ಹಂಗಲ್ಲವಾ, ಮಂದಿ ಸಾಮಾನ ಇಸ್ಕೊಂಡ್ಮೇಲೆ ಅದನ್ನ ಅವ್ರಿಗೆ ಮುಟ್ಟಿಸ್ಬಿಡ್ಬೇಕು. ಈಗ ನೋಡ, ಗೊತ್ತೋ ಗೊತ್ತಿಲ್ದನೋ ಇಟ್ಟಿದ್ದಿಲ್ಲ. ಮನ್ಯಾಗ ಇಟ್ಟಿದ್ದು ಎಲ್ಲಿ ಹೋಗ್ತೈತಪ್ಪ? ನಾನೇ ಇಟ್ಟು ಹೋಗಿನಿ. ಅಲ್ಲ ಹೊರಗೆ ಕಳ್ರ ಅಂದ್ರೆ ಮನ್ಯಾಗೂ ಕಳ್ರ ಶುರುವಾದ್ರೆ ಯಾರ ಮನೆ ಒಳಗೂ ಬಂಗಾರ ಉಳಿಯಲ್ಲಪ್ಪ. ಮನ್ಯಾನವರೇ ಕಳ್ತನ ಮಾಡ್ತಾರಂದ್ರೆ ಯಾರಿಗೇನಕತಿಯೇ? ಜುಟ್ಟ ಹಿಡಿದು ಬಿಡ್ದಾನಿ ಹಂಗ ಅಲ್ಲ ನಿನ್ನ. ನನಗೇನು ಗೊತ್ತು? ಮತ್ತೆ ಎಲ್ಲಿ ಹೋಗ್ತೈತಿ? ಮನ್ಯಾಗ ಇಟ್ಟಿದ್ದು. ನನಗೆ ಯಾಕ ನಿಮ್ಮ ತಮ್ಮನ ಮೇಲೆ ಅನ್ನಾನ ಮನೆಗೆ ಬಂದಿದ್ನಂತಲ್ಲ, ಇವನೇ ಏನ ಕದ್ದಿರ್ಬೇಕು. ನಾನಾ? ಬಾ ಅಂತ ಒಂದು ಯಾಕೆ 2 ನೆಕ್ಲೆಸ್ ಮಾಡಿಸ್ಕೊಡ್ತೀನಿ. ನನ್ನ ಏನಂತ ತಿಳ್ಕೊಂಡು ಅದು ನಿನ್ನ ರೂಮಿಗೆ ಯಾರು ಬಂದಾರ ಅಂತ ತಿಳ್ಕೊಬೇಕು. ನೀನು ಕೇಳಿ ನಿನ್ನ ತಂಗಿ ಇಲ್ಲೇ ಇದ್ಲಿಲ್ಲ, ನಾನೇನ ನಿನ್ನ ರೂಮ್ನಾಗ ಹೋಗಿ ನಿಂತಿದ್ನೆ ಬಿಟ್ಟಿದ್ನೆ. ನೀನೇ ಇಲ್ಲ ಅಂದ್ರೆ ನಿನ್ನ ಕ್ವಾಣಿಗೆ ಎದಕ್ಕೆ ಹೋಗ್ಲಿ? ಇಷ್ಟಕ್ಕೂ ಬೇರೆ ಹುಡುಗನ ಮದುವೆ ಮಾಡ್ಕೊತೀನಿ ಅಂದು ಅಂದಮೇಲೆ ನಾನು ಯಾಕೆ ನಿನ್ನ ಕ್ವಾಣಿ ಕಡೆ ತಲೆ ಹಾಕ್ಲಿ?
ನೋಡ ಹಿಂಗೈತಿದ್ ಇಸ್ಕಾತ್ ಹಾವು ಇದು ಮತ್ತೆ ಹಿಂಗಾಗದ್ಕ ದೌಡ ತಾಯಿ ಕಳ್ಕೊಂಡ್ ಕೂತತ್ತಿದ. ಮಾವ ಈಗ ಏನು ಮಾಡ್ತೀರಿ? ನನಗೆ ಒಂದು ತಿಳಿಲಾರ್ದಂಗೆ ಆಗ್ಬಿಡತ್ತೆ ನೋಡಪ್ಪ. ಈಗ ಈಕಿ ಮದ್ವಿ ಆ ಹುಡುಗನ ಜೊತೆಗೆ ಮಾಡೋದಾಗಿದ್ರು ಈಗ ಸಾಲ ಮಾಡ್ಬೇಕಿತ್ತು ನಾನು. ಈಗ ಬೇರೆ ಕಡೆ ಮಾಡಿದ್ರು ಮಾಡ್ಲೇಬೇಕು ಬಿಡು, ನನ್ನ ಕಡೆಯಾಗಂತೂ ರೊಕ್ಕ ಇಲ್ಲ. ಈಗ ಸಾಲ ಮಾಡಿ ಮದ್ವಿ ಮಾಡಿ ಒಟ್ಟು ಬಂಗಾರ ಬೆಳ್ಳಿ ಹಾಕ್ಬೇಕು, ಜೊತೆಗೆ ಇದು ಒಂದು ಖರ್ಚು ಕೊಡ್ತು. ಏನು ಮಾಡ್ಬೇಕು ಈಗ? ಯಾರು ಬೇಕಂತ ಏನು ಮಾಡಿದ್ದಲ್ಲ. ಈಗ ಈಗ ಏನು ಯಾರು ತಗೊಂಡಾರಂತ ಹೆಂಗೆ ಹೇಳೋದಪ್ಪ? ಆ ಏನು ನನಗೂ ಅರ್ಥ ಆಗೋಲ್ತು. ನನಗ್ ಗೊತ್ತ್ರಿ ನಿಮಗ್ ನನ್ ಮೇಲೆ ಅನ್ಮಾನ ಅಲ್ರಿ. ಈಗ ಅದನ್ನ ಸರ ನಾ ಕದ್ದಿದ್ನಿ ಅಂದ್ರ ಮುಕ್ಕಳೆ ರೊಕ್ಕ ಹಾಕಿ ನಾವೇ ಮಾಡಿಸ್ಕೊಡ್ಬೇಕಲ್ಲ. ನನಗೇನು ಅದ್ರದ್ದು ಎತಿ ಇಲ್ಲ ಅಂತ ತಿಳ್ಕೊಂಡಿರ್ನ? ನಾ ಕದ್ದಿಲ್ಲ ಯಪ್ಪ, ಅದನ್ನ ಮುಟ್ಟಿಲ್ಲ, ನಾ ಎಡಗಣ್ಣಿಲ್ಲೇನು ನೋಡಿಲ್ಲ. ಇನ್ನು ನಮ್ಮ ತಮ್ಮ ಬಂದು ಹೊರಗಿಂದ ಹೊರಗೆ ನಿಂತು ಹೋಗ್ಯಾನ. ಏನು ಯಾವ ತಗೊಂಡು ಹೋದ್ವು, ಏನು ಇಲಿ ಗುದ್ನ್ಯಾಗ ಎಳಗಿಳ್ಕೊಂಡು ಹೋತು, ಏನೋ ಯಾವ್ದಾರ ಬೆಕ್ಕಿ ಕತ್ಕೊಂಡು ಹೋತು, ಏನು ನನಗಂತೂ ಒಂದು ಲೆಕ್ಕ ಹತ್ವಲ್ತು. ಏನು ಮಾಡ್ಬೇಕನ್ನೋದ ಗೊತ್ತಾಗೋಲ್ತು. ನೋಡ್ದೇನವ ಪುಣ್ಯಾತ್ಗಿತ್ತಿ, ಇದೇ ಕಾರಣಕ್ಕೆ ನಮ್ಮ ತಮ್ಮನ ಮದುವೆ ಮಾಡ್ಕೊ ಅಂತ ಹೇಳಿದ್ದು. ಸಾಲಾನೇ ಹಾಕಿದ್ದಿಲ್ಲ ನಿಮ್ಮಪ್ಪಗ. ನಮ್ಮ ತಮ್ಮ ತಾನ ಈಡೆ ಬಂಗಾರ ಹಾಕಿ ನಿನ್ನ ಮದುವೆ ಮಾಡ್ಕೊಂತಿದ್ದ, ಏನ ರಾಣಿಗತೆ ಇರ್ತಿದ್ದಿ. ಈಗ ನಿಮ್ಮಪ್ಪ ನಿನ್ನ ಮದುವೆ ಮಾಡಕ್ಕೆ ಸಾಲ ಮಾಡ್ಬೇಕು, ನಿನ್ನ ಮದುವೆ ಮಾಡಿ ಗಂಡು ಮನೆ ಕಳಿಸ್ಬೇಕು, ಸಾಲ ತೆರಿ ಮ್ಯಾಗ ಓದ್ಕೊಂಡು ನಿಮ್ಮ ಅಪ್ಪ ಕುಂದಿರ್ಬೇಕು. ಗೊತ್ತಾ? ಈಗ ಮದುವೆ ಮಾಡ್ಕೊಳ್ಳೋರಿ ನೀಟ ಪಟ ಕೇಳ್ತಾರಂತ ಮಾಡಿಯ, 2 ತೊಲಿ 3 ತೊಲಿ ಬಂಗಾರ ಕೇಳ್ತಾರ, ಅವಕ್ಕೆ ಲಕ್ಷ ಗಟ್ಟಲೆ ರೊಕ್ಕಕತಿ. ಮದುವೆ ಖರ್ಚು, ಆ ಖರ್ಚು, ಈ ಖರ್ಚು ಅಂತ ಏನು ತುಸಾಕತಿ ವರದಕ್ಷಿಣೆ ಅಂತೇಳಿ. ಇಲ್ಲ ಮೊದ್ಲಿನಂಗೆ ಕೊಡೋದಿಲ್ಲ, ಆದ್ರೂ ಒಂದಿಷ್ಟು ಕೊಡೋದಂತ ಇರ್ತೈತೆ ಪದ್ಧತಿ. ಯಾವೆಲ್ಲ ಮಾಡ್ಲೇಬೇಕಲ್ಲ. ಪುಕ್ಕಟ ನೀನು ಯಾರು ತಗೊಂಡು ಮನೆಗೆ ಇಟ್ಕೋತಾರಂತ ಮಾಡಿ ಏನ? ಹೋಗ್ಲಿ ಬಿಡ, ಎದಕ್ ಬೈತಿ ಆಕಿಗೆ? ಮತ್ತೆ ಹೆಣ್ಮಕ್ಳನ್ನ ಹಡದೆ ಬಂದ್ಮೇಲೆ ಮದುವೆ ಮಾಡಿ ಕೊಡೋದು ನಮ್ಮ ಕರ್ತವ್ಯ ಐತಿ. ಸಾಲನ ಸೋಲನ ಏನೋ ಒಂದು ಆಗೋಲ್ತಕ್ಕ ಮಾಡ್ಬೇಕಾಕತಿ, ಅವ್ರನ್ನೊಂದು ಎಲ್ಲಿ ಮುಟ್ಟಿಸ್ಬೇಕು. ಅದು ನಮ್ಮ ತೊಂದರೆ. ಅದು ಅವು ಕೇಳಿದ್ರೆ ಅವೇನು ಹುಟ್ಟಿಸಂದಿರ್ತಾವ? ಹುಟ್ಟು ಬೆಳದಿಂದ ಮದುವೆ ಮಾಡ್ಲೇಬೇಕಲ್ಲ. ಮತ್ತೆ ಸುಮ್ಮನೆ ನೀವು ಬಾಯಿ ಮುಚ್ಕೊಂಡು ಏನ ಮಕ್ಳು ಅದರ ಹೆತ್ತರ ಕಷ್ಟ ಅರ್ಥ ಮಾಡ್ಕೋಬೇಕು. ನಮ್ಮ ಸುಖನೇ ನಾವು ನೋಡ್ಕೋಬಾರ್ದು. ನಾನು ಮದುವೆ ಮಾಡ್ಕೊಳಕ್ ಒಲ್ಲೆ ಅಂದೆ ನಿಮ್ಮ ಅಪ್ಪನ್ನ. ಕೇಳು ಕೇಳು, ನಮ್ಮ ತಮ್ಮನ ಕೇಳು. ನಮ್ಮವ್ವ ಮಾಡ್ಕೊಳವ, ಹಂಗೆ ಮಾಡಕ್ ಹೋಗ್ಬೇಡ, ನನಗೂ ಆರಾಮಿಲ್ಲ, ಒಂದ ಮಗಳ ಐತಷ್ಟೇ, ಮನಿ ಐತಿ, ಹೆಂಗ ದುಡ್ಕೊಂಡು ತಿನ್ನಾಕೆ ಅಂತ ತೊಂದರೆ ಆಗೋದಲ್ಲ, ಹೋಗಿ ಮದುವೆ ಮಾಡ್ಕೊಂಡಿದ್ದಕ್ಕೆ ಮಾಡ್ಕೊಂಡೆ. ಏನ ಸಣ್ಣ ವಯಸ್ಸಿಗೆ ಅಷ್ಟು ಕೂದಲ ಬೆಳಗಾಗ್ಯಾವ ಅನ್ನೋದು ಬಿಟ್ರೆ ನನಗೇನು ತೊಂದರೆ ಆಗೈತಿ? ಚಂದಿದ್ದೆ, ದಂತದ ಗೊಂಬಿದ್ದಂಗೆ. ಕಲರ್ ಹಚ್ಕೊಂಡ್ರೆ ಈಗೂ ಚಂದ ಕಾಣ್ತಾನೆ. ನಾನು ಹಚ್ಕೊಳ್ಳೋದು ಬಿಟ್ಟೇನಿ. ಆದ್ರೆ ನಿಮ್ಮ ತಮ್ಮ ನಿಮ್ಮ ಅಪ್ಪನ ಮಾಡ್ಕೊಂಬಂದು ಇಲ್ಲಿ ನಾಳಾಕತ್ತಿಲ್ಲ. ನನಗಂತೂ ಏನು ಮಾಡ್ಬೇಕನ್ನೋದು ತಿಳಿಲಂಗಾಗೈತಿ. ಛೇ ಮಾವ, ಯಾಕಷ್ಟು ಬೇಜಾರು ಮಾಡ್ಕೊಂತಿ? ಏನಾಗಲ್ಲ ಬಿಡು ಮಾವ, ನಾ ಮಾಡಿಸ್ಕೊಡ್ತೇನೆ ಬಿಡು. ಅದು ಎಷ್ಟೈತಿ ಏನೋ ಕೇಳು. ಒಂದು 2 ತೊಲಿ ಇತ್ತಂದ್ರೆ ನಾ ಮಾಡಿಸ್ಕೊಡ್ತೇನೆ. ಅದ್ರ ಮ್ಯಾಗ ಏನಾರು ಒಂದು ಸ್ವಲ್ಪ ಇದ್ರೆ ನೀ ಹಾಕುವಂತಿ, ಇಲ್ಲ ನಾನೇ ಮಾಡಿಸ್ಕೊಟ್ಬಿಡ್ತೇನೆ, ನಡಿತೈತಿ. ಏನು ಮತ್ತೆ ಈಗ ಅಕ್ಕಿ ಅಷ್ಟೊಂದು ಬೇಜಾರು ಮಾಡ್ಕೊತಾಳ, ನಾ ಈ ಅದನ್ನ ನೋಡ್ಕೊಂಡು ಹೆಂಗಿರ್ಲಿ? ಈಗ ನಮ್ಮ ಅಕ್ಕಗೆ ತ್ರಾಸು, ನೀ ಸಾಲ ಮಾಡಿ ಒದ್ದಾಡಕತ್ರು ನಮ್ಮ ಅಕ್ಕಗೆ ತ್ರಾಸು. ಈಕಿ ಅಲ್ಲ ಅಂದ್ರು ನಮ್ಮ ಅಕ್ಕನ ಸಲುವಾಗಿ ನಾನು ನೋಡ್ಬೇಕಾ? ಅದಕ್ಕೆ ನಾ ಮಾಡಿಸ್ಕೊಡ್ತೇನೆ ಮಾವ, ತಲೆ ಕೆಡಿಸ್ಕೊಬೇಡ. ಅದು ಎಷ್ಟಿತ್ತು ಏನಕ್ಕೆ ಡಿಸೈನ್ ನಂಗೆ ಗೊತ್ತಿಲ್ಲ. ಮತ್ತು ಡಿಸೈನ್ ಬದಲಿ ಅಕ್ಕವು, ಇಲ್ಲ ಯಾವ್ದಾರ ಫೋಟೋ ಗಿಟ ಇದ್ರು ಕೊಡೋಣ, ಅದನ್ನೇ ಫೋಟೋ ಅಲ್ಲಿ ಕೊಟ್ಟು ಮಾಡ್ಸಕ್ಕೆ ಹೇಳಿದ್ರೆ ಆತ. ಇಲ್ಲ ಯಾವ್ದಾರ ಡಿಸೈನ್ ಆದ್ರೂ ನಡಿತೈತಿ, ನಮ್ಮ ಬಂಗಾರ ನಮಗೆ ಬಂದ್ರೆ ಸಾಕನ್ನೋದಾದ್ರೆ ಹೇಳನ್ನು ಬೇಕಾದ್ರೆ ನಾನು ಮಾಡಿಸ್ಕೊಡ್ತೇನೆ. ಅದಕ್ಕೇನಾಗದೈತಿ? ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಬಂಗಾರ ನಮ್ಮ ತಮ್ಮ ನೋಡು. ಅಕ್ಕನ ಕಷ್ಟ ಅರ್ಥ ಮಾಡ್ಕೊಂಡು ನಮ್ಮ ತಮ್ಮ ದುಡಿದು ರೊಕ್ಕ ಕುಡ್ಸಿಟ್ಕೊಂಡಿದ್ದನ್ನು ಮಾಡಿಸ್ಕೊಡ್ತೇನೆ ಅಂತತಿ. ಕಮ್ಮಿ ಅದಕ್ಕೆ 2-2.5 ಲಕ್ಷ ರೂಪಾಯಿ ಮ್ಯಾಲ ಬೇಕು ಪಾಪ ನಮ್ಮ ತಮ್ಮ. ಇರ್ರಿ ಬಿಡ ಮಗನ, ತಮ್ಮ ಒಂದು ಒಳ್ಳೆ ಹುಡುಗಿನ ಮದುವೆ ಮಾಡ್ತೇನೆ ನಿನಗೆ. ಈ ಬಿಡಾಡಿ ಹೋದ್ರೆ ಏನಾತ? ಏನು ತಲೆ ಕೆಡಿಸ್ಕೋಬೇಡ ನೀನು. ಒಂದು ಒಳ್ಳೆ ಹುಡುಗನ ಹುಡುಗಿನ ನನ್ನ ಮಗಳ ವಯಸ್ಸಿಕ್ಕಿದ್ರೆ ನಿನಗೇ ಕೊಟ್ಟು ಮದುವೆ ಮಾಡ್ತಿದ್ದೆ. ಆಕಿಗೂ ನಿನಗೂ ವಯಸ್ಸು ಭಾಳ ಅಜಗಜಾಂತರ ಆಕೈತೆ ಅಂತೇಳಿ ಸುಮ್ಮನೆ ಇರೋದು ಬಾಯಿ ಮುಚ್ಕೊಂಡು. ಅಕ್ಕ ಇವತ್ತು ನಾಷ್ಟಕ್ಕೆ ಮಾಡ್ಕೊಳಕ್ಕಾಗಲಿಲ್ಲ, ಅಂಗಡಿಗೆ ಹೋಗ್ಬೇಕು, ಕೆಲಸ ಐತಿ, ಬಾ ಒಟ್ಟು ನಾಷ್ಟ ಕೊಡ್ಬಾ. ಬಾರಪ್ಪ ಕೊಡ್ತೀನಿ. ನೋಡೋ ಗಿರ್ಜಿ, ಈಗೂ ಕಾಲ ಮಿಂಚಿಲ್ಲ, ನಿನ್ ಸುಖ ನೀ ನೋಡ್ಕೋಬೇಡ. ಏನ ನಮ್ಮ ತಮ್ಮನ ಬಗ್ಗೆ ವಿಚಾರ ಮಾಡು. ಅವ ನಂಗೂ ಹೊಟ್ಟೆಸತಿ. ಅಪ್ಪ ನನ್ನಿಂದ ನಿಂಗೆ ಬಹಳ ತ್ರಾಸಲ್ಲ? ಇಲ್ಲವ್ವ, ತ್ರಾಸ ಎಲ್ಲಿ ತ್ರಾಸ? ಅಪ್ಪ ಅಪ್ಪ ಈಗ ನನ್ನ ಮದುವೆ ಮಾಡಕ್ ನೀ ಸಾಲ ಮಾಡ್ಬೇಕಾ? ನಿನ್ ಕಡೆ ದುಡ್ಡಿಲ್ಲ? ದುಡ್ಡು ಹಂಗೊಂದು ಸ್ವಲ್ಪ ಐತವ. ನಾನೇನು ದೊಡ್ಡ ಗೌರ್ಮೆಂಟ್ ನೌಕರಿಗೆ ಹೋಗ್ತೀನಿ, ದುಡ್ಡಿಲ್ಲ ಅಂತ ಕೇಳಿದ್ರೆ ಪಗಾರ ಬಂದಿದ್ದನ್ನು ಕೂಡ್ಸಿಟ್ಟೆ ನನ್ನಕ್ಕ. ಇಲ್ಲವ, ನನ್ನ ಹತ್ರ ಹಂಗೆ ಈಡಾಗಿ ರೊಕ್ಕಿಲ್ಲ. ಆದರೆ ನಿಮ್ಮ ಒಂದು 1-2 ತೊಲಿ ಬಂಗಾರ ತೆಗೆದಿಟ್ಟೇನಿ, ಈಕಿಗೆ ಗೊತ್ತಾಗ್ಲಾರ್ದಂಗೆ. ಆ ಬಂಗಾರ ನಾನು ನಿನಗೆ ಕೊಡ್ಬೇಕಂತ. ಅದಕ್ಕೆ ಅಷ್ಟು ಬಿಟ್ಟರೆ ಬೇರೆ ನನ್ನ ಕಡೆ ಏನೂ ಇಲ್ಲವ. ಯಾಕಂದ್ರೆ ನಿಮ್ಮ ಹೋಗಿ ಆರಾಮಿದ್ದಿದ್ದಿಲ್ಲಲ್ಲ, ದವಾಖಾನಿಗೆ ಭಾಳ ಖರ್ಚು ಮಾಡೀನಿ ನಾನು, ಭಾಳ ಖರ್ಚು ಮಾಡೀನಿ ಮಗಳ. ಖರ್ಚು ಮಾಡಿ ಬರಿಗೈ ಆಗ್ಬಿಡ್ತು. ಆದರೂ ನಿಮ್ಮ ಉಳಿಲಿಲ್ಲ. ಆದ್ರೆ ಅದು 2 ತೊಲಿ ಬಂಗಾರ ಐತಲ್ಲ, ಅದನ್ನು ನಿಮ್ಮವ್ವ ನಿನಗೇ ಕೊಡಬೇಕು ಅಂತಾನೆ ಅದನ್ನು ಏನು ಮಾಡೋಕ್ಕೂ ಬಿಡಲಿಲ್ಲ. ಹಾಗೇ ಐತಿ. 2 ಏನೋ ಬಳಿ ಅದಾವು, ಬೇರೆ ಏನೂ ಇಲ್ಲ. ಬಳಿ ಅಕ್ಕಿದು ಕೊಳ ಹಾಕೊಂಡಿದ್ದ ತಾಳಿ, ಆಮ್ಯಾಗ ಒಂದು ಜೊತೆ ಬೆಂಡಲ್ಲಿ, ಇಷ್ಟೇ ತೆಗೆದಿಟ್ಟೇನಿ, ಎಲ್ಲ ತೆಗೆದಿಟ್ಟೇನಿ. ನಿಂದು ಸಂದಕ ಐತಲ್ಲ, ಹಳೇದು ಅದೊಂದು ಸಂದಕ ಇಟ್ಟೇನಿ ನಾನು, ಅದ್ರಾಗ ಇಟ್ಟೇನಿ. ನೀ ಏನು ತಲೆ ಕೆಡಿಸ್ಕೊಬೇಡ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲವಾ. ಹೌದಾ ಅಪ್ಪ? ನನಗೇನು ಮಾಡಲಿ? ಯಾಕವ್ವ? ಯಾಕಂದ್ರೆ ಏನು ಹೇಳಪ್ಪ,
ಈಗ ನಕ್ಲೆಸ್ ಮಾಡಿಸ್ಕೊಡ್ಬೇಕಲ್ಲ, ಇಲ್ಲಾಂದ್ರೆ ಶಾಂತ ನನ್ನ ಬಗ್ಗೆ ಏನು ತಿಳ್ಕೊಂತಾಳ. ಅದು ಅವ್ರ ಬಂಗಾರ, ನಾವು ಇಸ್ಕೊಂಡು ಕೊಡಲಿಲ್ಲ ಅಂದ್ರೆ ತಪ್ಪಲ್ಲನಪ್ಪ. ಈಗ ಅದನ್ನು ಕೊಡ್ಬೇಕು. ಅದನ್ನು ಕೊಡೋದಂದ್ರೆ ಹೆಂಗಪ್ಪ? ಈಗ ನಿನ್ನ ಕೈಲೇ ಮಾಡ್ಸೋಕ್ಕಾಗಲ್ಲ. ಮಾವ ಮಾಡಿಸ್ಕೊಡ್ತೀನಿ ಅನ್ನಕತ್ತಾನ. ಅವ ಮಾಡಿಸ್ಕೊಟ್ರೆ ನನಗೆ ಏನು ಹೇಳ್ಬೇಕಂತೇಳಿ ಗೊತ್ತಾಗೋಲ್ತಪ್ಪ. ನಾನು ಮಾವನ್ನೇ ಮದುವೆ ಮಾಡ್ಕೊಲೇನಪ್ಪ. ಅಯ್ಯೋ ಮಗಳು, ಯಾಕವ್ವ? ಅವಾಗ ನಿಂಗೆ ಸಾಲ ಆಗಂಗಿಲ್ಲಲ್ಲಪ್ಪ. ನೀನು ಯಾವುದು ರೊಕ್ಕ ಖರ್ಚು ಮಾಡೋ ಅವಶ್ಯಕತೆನೇ ಬೀಳಂಗಿಲ್ಲ. ಅವನೇ ಎಲ್ಲ ಖರ್ಚು ಮಾಡ್ಕೊಂಡು ಮದುವೆ ಮಾಡ್ಕೋತಾನಲ್ಲ. ನಾನು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ನಾನು ಓದಿಲ್ಲಲ್ಲಪ್ಪ. ನಾನು ಓದಕ್ಕೂ ಕಳಿಸ್ಲಿಲ್ಲ ಅವ್ವ. ನನಗೊಂದು ಅಕ್ಷರ ಇಲ್ಲ ತಲೆಯಾಗ. ನಾನೇನಪ್ಪ ಮಾಡಲಿ? ಓದಿರೋದೇ SLC, ಅದು ಫೇಲ್. ಬೇರೆ ಇನ್ನೆಲ್ಲರ ಕೂಲಿ ನಾಲಿ ಮಾಡಕ್ಕೆ ಹೋಗ್ಬೇಕು, ಇಲ್ಲ ಯಾವ್ದಾರ ಅರ್ಬಿ ಅಂಗಡಿಯಾಗ ಹೋಗ್ಬೇಕು. ಅದನ್ನು ಮಾಡಿದರೆ ಏಟು ಬರ್ತದಪ್ಪ ಪಗಾರ? ಇಲ್ಲ ಅಪ್ಪ, ನಂಗೆ ಮದ್ವೆನೇ ಬೇಡ. ಮದ್ವೆನೇ ಬೇಡಪ್ಪ. ನಾನು ಅರ್ಬಿ ಅಂಗಡಿ ಕೆಲ್ಸಕ್ಕೆ ಹೋಗ್ಲಾ? ಸುಮ್ಮನೆ ಕೆಲ್ಸಕ್ಕೆ ಹೋಗೋದು, ಮನೆಗೆ ಬರೋದು, ಇಷ್ಟೇ ಮಾಡ್ತೀನಪ್ಪ. 1-2 ವರ್ಷ ಬಿಟ್ಟು ನೋಡ್ತೀನಿ ಮದುವೆ ಮಾಡ್ಕೊಳ್ಳೋದಾದ್ರೆ. 2 ವರ್ಷದವರೆಗೂ ನಾನು ದುಡ್ಡು ಜೋಡಿಸಿಟ್ಕೋತೀನಪ್ಪ. ನೀನ್ ತಲಿ ಬರೋಬ್ಬರಿ ಐತಿಲ್ಲವ ಮಗಳ. 2 ವರ್ಷದವರೆಗೂ ರೇಟ್ ಎಲ್ಲ ಹಿಂಗೆ ಇರ್ತಾವ. ನೀನ್ ಹೆಂಗೆ ದುಡಿತಿರ್ತಿ ಹಂಗಂಗೆ ರೇಟು ಬೆಲೆಗಳು ಗಗನಕ್ಕೆ ಏರ್ತಿರ್ತಾವ. ಏನ್ ಮಹಾ ದುಡಿದು ರೊಕ್ಕ ಜೋಡಿಸ್ತೀವ ಪಾಪ? ಬೇಡ. ಎಲ್ಲ ಮಕ್ಕಳು ಅವ್ರವರೇ ದುಡ್ದು ಅವ್ರವರೇ ಮದ್ವೆ ಮಾಡ್ಕೊಳ್ಳೋದಾಗಿತ್ತಂದ್ರ ಪ್ರಪಂಚದಾಗ ಯಾವ ತಂದೆ ತಾಯಿನೂ ಮದ್ವಿಗೋಸ್ಕರ ಸಾಲನೇ ಮಾಡ್ತಿದ್ದಿಲ್ಲ. ಏನು, ಅದು ನನ್ನ ಕರ್ತವ್ಯ ಐತಿ. ಸಾಲ ಮಾಡಿ ಮದ್ವೆ ಮಾಡ್ಬೇಕು. ಅದು ಏನೋ ಆಗ್ಲಿ, ಮದ್ವೆ ಮಾಡ್ಬೇಕು, ನಮ್ಮ ಕರ್ತವ್ಯ ಅದು. ಹುಟ್ಸೇವೆ ಅಂದ್ಮೇಲೆ, ಹೌದಿಲ್ಲ? ತಲೆ ಕೆಡಿಸ್ಕೊಬೇಡ ಮಗಳ. ನೀ ಯಾವ ನಿರ್ಧಾರಕ್ಕೂ ಬರಾಕೋಬೇಡ. ನೋಡೋಣ, ನನ್ನ ಕೈಲಿ ಆಯ್ತು, ನಾ ಮಾಡ್ತೀನಿ. ಇಲ್ಲ, ನಾ ಎಲ್ಲ ಹೆಂಗ್ ಮಾಡ್ಬೇಕಂತ ನಂಗೆ ಗೊತ್ತೈತಿ. ನೀ ಸುಮ್ಮನೆ ಇದ್ಬಿಡು, ಆರಾಮಿರು, ತಲೆ ಕೆಡಿಸ್ಕೊಬೇಡ. ಅದೊಂದು 2 ತೊಲಿ ನಕ್ಲೆಸ್ ಏನು ದೊಡ್ಡ ವಿಚಾರ ಅಲ್ಲ. ನಾನು ಸಾಲ ತೆಗಿಯೋದ್ರ ಜೊತೆಗೆ ಇನ್ನೊಂದು ಹೆಚ್ಚಿಗೆ ತೆಗಿತೀನಿ ಅಟ್ಟೆ. ಹೋಗ್ ಹೇಳು, ನೀನು ಏನಾರ ತಿನ್ನೇಳು. ಹೋಗ್ ಹೇಳು.